So what's up guys, this is Jatin Patil. Welcome to the new vlog. ನಾವು ಹೊಂಟಿದ್ದೇವೆ ಇವತ್ತು ಸ್ವಲ್ಪ ಈ ಕಡೆ ಕೊಕ್ಕನ್ ಕಡೆ ಒಂದು ಡ್ಯಾಮ್ ಐತಿ, ಹೆಸರು ನೆನಪು ಬರುವತ್ತು ನಂಗೆ. ಲೇಟ್ರ್ ನಿಮ್ಗೆ ಗುರ್ತಾಯ್ತದ. ಸೊ ಆ ಕಡೆ ಹೊಂಟಿದ್ದೆವು ನಾ ಮತ್ತು ಫ್ರೆಂಡ್ಸ. ಸೊ ಆನ್ ಬೈಕ್ ಹೊಂಟಿದ್ದೆವು. ಆ್ಯಕ್ಚುಲಿ ನಾಟ್ ಆನ್ ಅ ಬೈಕ್, ಇಟ್ಸ್ ಆ್ಯಕ್ಚುಲಿ ಆನ್ ಅ ಸ್ಕೂಟಿ. ಬಿಕಾಸ್ ಸ್ವಲ್ಪ ಕಂಫರ್ಟೇಬಲ್ ಇರ್ತೈತಿ ರೈಡ್. ಆ್ಯಂಡ್ ಆಲ್ಸೋ ಭಾಳ ದಿವಸ ಆಯಿತು ಸ್ಕೂಟಿ ಮ್ಯಾಗ ರೈಡ್ ಮಾಡಿಲ್ಲ. ಸೊ ಸ್ಪೆಷಲ್ ಥಿಂಗ್ ಈಸ್ ನಮ್ಮ ಸ್ಕೂಟಿ ಅಲ್ಲ, ಅಪ್ಪ ಕೊಟ್ಟಿದ್ದ ಸ್ಕೂಟಿ ಐತಿ, ಝೂಮ್ ಸ್ಕೂಟಿ. ಅದು ಹೀರೋದೈತಿ, ಅದು ಮುಖ್ಯ ಇಲ್ಲ, ಅಪ್ಪ ಕೊಟ್ಟಿದ್ದು ನೋಡು, ಇದು ಇಂಪಾರ್ಟೆಂಟ್ ಐತಿ. ಸೊ ಯಾ ಓಕೆ, ಸೊ ಗೈಸ್ ಬ್ಯಾಕ್ ಆನ್ ರೋಡ್. ಈಗ ನೋಡ್ತಿರ್ಬೋದು ನಿಮ್ಮ ಸ್ಕೂಟಿ ನಮ್ಮದೈತೆ, ಎಲೆಕ್ಟ್ರಿಕ್ ಸ್ಕೂಟಿ. ಬಟ್ ಲೇಟರ್ you will see a different one. औरत का चक्कर बाबू भैया. ಅಣ್ಣ ಸ್ವಲ್ಪ ಸ್ಕೂಟಿ ಬೇಕಾಗಿತ್ರಿ. ನಾನು ಹೇಳ್ರಲ್ಲ ಇನ್ನು ಬಾಯ್ ಬಾಯ್. ಸೊ ಗೈಸ್, ಕೋಟಿ ಪೆಟ್ರೋಲ್ ರೇಟ್ ಇದೆ, ಬಟ್ ಮತ್ತು ಜನ ಹಾಕೊಂಡು ಮಹಾರಾಷ್ಟ್ರ ಹೊಡಿದವು. ಪೆಟ್ರೋಲ್ ಇಲ್ಲತ್ತ ಫಸ್ಟ್ ಪೆಟ್ರೋಲ್ ಬಂದಾಗ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ ಸೆಕೆಂಡ್ ಪೆಟ್ರೋಲ್. ಲೈನ್ ನೋಡ್ಬೋದು, ರೇಸ್ ತೊಗೋದಿಲ್ಲ ಒಟ್ಟ. ಮತ್ತು ಟೈಮ್ ಆಗೈತಿ. ಸೊ ಗಾಯ್ಸ್, ಹಾಫ್ ವೇ ಡನ್. ಸ್ಟಿಲ್ 20 kilometers more to go. So guys, reached ಗಡಿಗ್ಲಸ್ ಘಾಟ್. ಅಂದರೆ ಇನ್ನು ಘಾಟ್ ಮುಗಿತಂದ್ರೆ ಗಡಿಗ್ಲಸ್ ಸ್ಟಾರ್ಟ್ ಆಗಿದೆ. ಮಹಾರಾಷ್ಟ್ರ ಅಂತೂ ಸ್ಟಾರ್ಟ್ ಆಗಿದೆ ಅವಾಗ. ಲುಕ್ ಎಟ್ ದ ಘಾಟ್. One hour later. ಈಗ ಜಂಗಲ್ದಾಗ ಹೋಯ್ತವು. ಮೀನ ಇದು ಚಿತ್ರ ಡ್ಯಾಮ್ ರೋಡ್ ಐತಿಲ್ಲ, ಫುಲ್ ಒಂದು ಸೀನಿಕ್ ವ್ಯೂ ಐತಿ. ಸೊ ಟೈಮ್ ಬೀಂಗ್ ಇನ್ನೂ ಒಂದು 10 kilometers ಐತಿ. ಬಾಯ್ಸ್ ನೋಡ್ಬೋದು, ಸೀನಿಕ್ ವ್ಯೂ ಐತಿ. ಇಲ್ಲಿ ಅಷ್ಟೇ ಡ್ಯಾಮ್ ಬ್ಯಾಕ್ ವಾಟರ್ ಐತದ. ಡನ್ ವಿತ್ ಚಿತ್ರಿ ಡ್ಯಾಮ್. ಆ್ಯಂಡ್ ಈಗ ಮುಗಿಸಿ ಹೊಂಟಿದ್ದೇವೆ ನಾವು ಮನೆಗೆ. ಆ್ಯಕ್ಚುಲಿ ಮನೆಗೆ ಹೊಂಟಿಲ್ಲ, ಇನ್ನೂ ಸ್ವಲ್ಪ ಅಲ್ಲಿ ರಾಮತೀರ್ಥ ಅಂತ ಒಂದು ಲೊಕೇಶನ್ ಐತಿ. ಸೊ ಅಲ್ಲಿ ಹೊಂಟಿದ್ದೆವು. ಆ್ಯಸ್ ಯು ಸಾ ಇನ್ ದ ವ್ಲಾಗ್, ಚಿತ್ರಿ ಡ್ಯಾಮ್ ಚಲೋ ದೊಡ್ಡದೈತಿ. ಇದೊಂದು ಸೇಮ್ ಡ್ಯಾಮ್ ಐತಿ ನಮ್ಮ ಕರ್ನಾಟಕದಾಗ ಭೀ, ಇಟ್ಕಲ್ ಡ್ಯಾಮ್ ಅಂತ. ಸೊ ಅದು ಹಿರಣ್ಯಕೇಶಿ ನದಿನ ಓದೈತಿ, ಇದು ಸೇಮ್. ಆ್ಯಂಡ್ ಯಾ, that's it. 2000 years later. So hey guys, back in ತೌಂದಿ ಘಾಟ್. ಬ್ರೇಕ್ ಭಾಳ ಇದಾವು. ಸೊ ನಾವು ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದು. ದೆನ್ ಫಸ್ಟ್ ಇದಕ್ಕೆ ಹೋದು, ಚಿತ್ರಿ ಡ್ಯಾಮ್ಗೆ ಹೋದು. ಅಲ್ಲಿ ಆ್ಯಸ್ ಯು ಸಾ ಇನ್ ದ ವ್ಲಾಗ್. ಅದಾದಮೇಲೆ ರಾಮತೀರ್ಥಕ್ಕೆ ಹೋಗ್ಬೇಕಾಗಿತ್ತು. ದೆನ್ ನಮ್ಮ ಭೀ ಶೆಡ್ಯೂಲ್ ಇದ್ದು, ಸ್ವಲ್ಪ ಶೆಡ್ಯೂಲ್ ಟೈಟ್ ಇತ್ತು, ಸ್ವಲ್ಪ ನಾವು ಕೆಲಸ ಇತ್ತು ಹೊರದ್ದು. ಸೊ ಅದಕ್ಕೆ ನೆಕ್ಸ್ಟ್ ನೋಡೋಣ.
ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ಎಲ್ಲ ಗುಡ್ಡ ಕಟ್ ಮಾಡಿದರು, ಗುಡ್ಡ ಕಟ್ ಮಾಡಿ ಈ ಕಡೆ ರಸ್ತೆ ಮಾಡಿದರು. ಈಗ ಇದು ಓಲ್ಡ್ ರೋಡ್, ಇದು ಹೆಂಗಿತ್ತು ಆ ಕಡೆ ಆಚೆ ಕಡೆ ಕಾಣಿಸ್ಕಿಲ್ಲ, ಅದು ಬರೋದ ಇದು ಹೋಗೋದ ಹೆಂಗಿತ್ತು. ಬಟ್ ಈಗೇನು ಮಾಡಿದರು, ಅಲ್ಲಿ ಗುಡ್ಡ ಕಟ್ ಮಾಡಿ ಸೆಂಟ್ರದಾಗ ಇದು ರಸ್ತೆ ಮಾಡಿದರು. ಬಿಕಾಸ್ ಟ್ರಕ್ಗಳಿಗೆಲ್ಲ ಟೆಕ್ ಭಾಳ ಹತ್ರ ಇತ್ತು. ಅದಕ್ಕೆ ಒಂದು 10 ಕಿಲೋಮೀಟರ್ಸ್ 10 to 15 ಕಿಲೋಮೀಟರ್ಸ್ ಲೆಫ್ಟ. ನಿಪ್ಪಾಣಿಗೇನು ಹೋಗಲ್ಲ, ಡೈರೆಕ್ಟ್ ಇಲ್ಲಿಂದ ಬೈಪಾಸ್ ಐತಿ. ಇದರಿಂದ ಯಾವುದು ಕವಾನ್ನಾಗಿಂದ ಹೋಗೋದು ನಾವೀಗ. ಇಲ್ಲಿ ಸ್ತವನದಿ ಘಾಟದಾಗ ಭಾಳ ರೋಡ್ ಬ್ರೇಕ್ ಮಾಡಿದರು. ಅಂದ್ರೆ ಡೌನಲ್ದಾಗ ಅಷ್ಟೇ ಇದಾವು, ಹೋಗೋದು ಮುಂದಿಲ್ಲ, ಟೆಕ್ ಹತ್ತಿಲ್ಲ. ಬರೋದು ಮುಂದೆ ಅಟ್ಟ ರೋಡ್ ಬ್ರೇಕ್ ಇದಾವು. ಆ್ಯಂಡ್ ಬಾಕಿ ಅಪ್ಪು ಕೊಟ್ಟಿದ್ದ ಗಾಡಿ ಅಂತೂ ಮಸ್ತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿಂದ. अबे साले ಐ ಗೆಸ್ 150 ಕಿಲೋಮೀಟರ್ಸ್ ಅರೌಂಡ್ ಆಗಿರಬೇಕು. ಸೊ ಚಲೋ ಮೈಲೇಜ್ ಏನು ಚೆಕ್ ಮಾಡಿಲ್ಲ ನಾ ಎಷ್ಟು ಏನಂತ, ಬಟ್ ಐ ಗೆಸ್ ಗುಡ್ ಚಲೋ ಕೊಟ್ಟಿದ್ದು ಮೈಲೇಜ್. ಆ್ಯಂಡ್ ಪರ್ಫಾರ್ಮೆನ್ಸು ಚಲೋ ಐತಿ. ಹಿಂಗೆ 110cc ಗತೆ ಫೀಲ್ ಆಗೋಲ್ಲ, ಯಾಕಂದ್ರೆ ಪವರು ಐತಿ. ಸೊ ಹಿಂಗೆ ಸ್ಟೇಟ್ ಹೋದ್ರೆ ನಿಪ್ಪಾಣಿ ಬರ್ದೈತಿ. ಬಟ್ ನಾವು ಸ್ಟೇಟ್ ಹೋಗಲ್ಲ, ಈಗ ರೈಟ್ ತಗೋರು. ಯಾಕಂದ್ರೆ ನಾವು ನಿಪ್ಪಾಣಿಗೆ ಏನು ಅವಶ್ಯಕತೆ ಇಲ್ಲ ಈಗ ಹೋಗೋದು. ಗವಾನ್ ಮ್ಯಾಗಿಂದ ಇದು ಅಂಡರ್ ಪಾಸ್ ಐತಿ, ನೋಡ್ಬೋದು ನೀವು. ಸೊ ಇಲ್ಲಿಂದ ಗವಾನ್ದಿಂದ ಡೈರೆಕ್ಟ್ ಪಟ್ಟಣಕೋಡಿಗೆ ಹೋಗ್ತದ ರೋಡ್. ಏನು ಕೆಲಸ ಇಲ್ಲ ಟೈಮಿಂಗ್. ಸೊ ಸುಮ್ಮ ಯಾಕೆ ಸುತ್ತಕ್ಕೆ ಹೋಗೋದ, ಪೆಟ್ರೋಲ್ ಕೊಡೋದ. ಬಿಹೈಂಡ್ ಮೀ ದ ಬ್ರಿಡ್ಜ್. ಸೊ ಈಗ ರೀಸೆಂಟ್ದಾಗ ಆಗೈತಿದ ಫ್ಲೈಓವರ್. ಅದೇ ಏನಿಲ್ಲ, ಅದು ಸ್ವಲ್ಪ ಟೆಕ್ಕ ಇತ್ತು, ಅದನ್ನು ಕಟ್ ಮಾಡೋ ಸಲುವಾಗಿ ಮಾಡಿದರು. A few moments later. ಸೊ ವಾಸುದೇವ್ಗೆ ಬೈಂದವ ಈಗ ವೇದಾಂತ್ ಬರೋದ ಅನ್ನ. ವಿ ಆರ್ ವೇಟಿಂಗ್ ಫಾರ್ ಹಿಮ್. ಇಲ್ಲಿ ಬಂದು ಸ್ವಲ್ಪ ಆರ್ಡ್ರ್ ತಿಂದ ದೆನ್ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ನಾವ್ರ ಬೈಂದವು ಇನ್ನೂ ಅನ್ನ ಎಲ್ಲಿದ ಆಮೇಲೆ ವಿ ವಿಲ್ ವೇಟ್. 2000 years later. ಅರೇ ಸೌಕರ. ಹಾಂ, A few moments later. So finally guys, reached home. It's around 7:30 now. So full tired agiti. So that's it for this vlog. If you enjoyed this vlog, please like, share, subscribe. See you in the next vlog. Bye bye.